ಆಯ್ತಾ ಈಗ ಇಲ್ಲಿ ನೋಡಿ ಪೇಷಂಟ್ಗಳು ಸೇವೆ ಮಾಡಿ ತನ್ನ ಡ್ಯೂಟಿ ಮುಗಿಸಿ ಇಂಟರ್ನ್ಶಿಪ್ ಡ್ಯೂಟಿ ಒಳಗೆ ಈ ರೀತಿ ಪರಿಸ್ಥಿತಿ ಇರ್ತದೆ. ಉಪ್ಪು ಹಾಕಿ ನಾ ಡಾಕ್ಟ್ರ್ ಹಾಕೋತೇನೆ ಈಗ ಉಪ್ಪು ಹಾಕಿ ಬಿಸಿನೀರು ಕೊಟ್ಟಿದ್ದೀನಿ ಕಾಲು ಹಾಕೊಂಡು ಕೊಡ್ರಾಕ ಮಗಂದ. ಮತ್ತು ಇಲ್ಲಿ ಮ್ಯಾಲೆ ಅಭ್ಯಾಸ ಚಾಲು ಆಗೈತಿ, ಜ್ವರನೂ ಬಂದಾವ, ಕೈ ಎಲ್ಲ ಬಿಸಿ ಆಗೈತಿ. ಆಮೇಲೆ ಕೆಲಸ ಚಾಲು ಆಗೈತಿ, ಇಲ್ಲಿ ಕೆಲಸ ಮಾಡ್ಕೊತಾ ಇದ್ದಾನೆ. ಮತ್ತು ಸ್ವಲ್ಪ ಬಿಸಿನೀರು ಕಾಸಾಕಿಟ್ಟೀನಿ, ಬಾತ್ರೂಮ್ಗೆ ಒಂದು ಬಕೆಟ್ ಒಂದು ನೀರು ಚಾಲು ಮಾಡಿದ್ದೀನಿ. ಪ್ಯಾರಾಸಿಟಮಾಲ್ ಅಲ್ಲಿ ಇಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಬೇಕಲ್ಲ ಇನ್ನೂ ಅರ್ಧ ತನಕ. ಈಗ ಇದು ಏನಂತ ಹೇಳ್ತಿ? ಹೌದಾ, ಯಾವ ಥರ ಇದು ಈ ರೀತಿ ಪೆನ್ ಭಾಳ ದಿನ ಆದಮೇಲೆ ಯೂಸ್ ಮಾಡಿದೆ ಅಲ್ಲ ನೀ? ಇಂಕದ ಪೆನ್ ಮಸ್ತ್ ಕೊಟ್ಟಾರಲ್ರಿ. 1:30 ಆಯ್ತು. ಶುಭ ಮಧ್ಯಾಹ್ನ ಅಭಿಮಾನಿಗಳೇ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ನಂದು ಈಗೆಲ್ಲ ತಿಂಡಿ ಕೆಲಸ ಆಯಿತು ಮಧ್ಯಾಹ್ನ. ಈಗ ಯಾಕೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದ್ರೆ, ನಮ್ಮ ಅತ್ತೆಯವರು ನಮ್ಮ ಮಾಮಾರು ಬರ್ತಾಯಿದ್ದಾರೆ. ನಾವು 1-2 ದಿನ ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ಬಿಟ್ಟು ಬಂದಿದ್ವಿ ಅವರಿಗೆ. ಮದುವೆಗೆ ನಮ್ಮ ತವ್ರ ಮನೆ ಕಡೆ ಹೋದಾಗ ಬಿಟ್ಟು ಬಂದಿದ್ವಿ. ಅದಕ್ಕೆ ಈಗ ಅವ್ರು ತಂದು ಬಿಡ್ತಾ ಇದ್ದಾರೆ. ಬಂದಮೇಲೆ ಭೇಟಿಯಾಗೋಣ ಅವರಿಗೆ, ನಮ್ಮ ಅತ್ತೆಯವರಿಗೆ ಮತ್ತು ನಮ್ಮ ಮಾಮಾರಿಗೆ. ಮತ್ತೀಗ ಸ್ವಲ್ಪ ಏನೇನು ಕೆಲಸಗಳು ಅದಾವೆಲ್ಲ ಮಾಡ್ಕೋತೀನಿ. ಅಪ್ಪನೂ ಮಧ್ಯಾಹ್ನ ಬರಾಮದಾನ ಊಟಕ್ಕೆ. ಒಂದು ನೈಟ್ ಡ್ಯೂಟಿ ಮಾಡಿ ಸ್ವಲ್ಪ ಮೈಕೈ ಎಲ್ಲ ನೋಸ್ತಾಯಿತ್ತು, ನಾರ್ಮಲ್ ಆಗೈತಿ ಈಗ. ಸಮೂನು ಬೆಳಿಗ್ಗೆ ಹೋಗಿದ್ದಾಳೆ, ಸೆಮಿನಾರ್ ಐತಿ, ಡಬ್ಬ ಕಟ್ಕೊಂಡು ಹೋಗಿದ್ದಾಳೆ, ಸಾಯಂಕಾಲ ಬರ್ತೇನೆ ಅಂತಂದಾಳ. ನಂದು ಜುಂಬಾ ಕ್ಲಾಸ್ ಹೋಗೋದೈತಿ, ನಂದು ಮತ್ತು ಕೆಲಸಗಳು ಅದಾವ. ಏನೇನಾಗ್ತದೆ ಇವತ್ತಿನ ದಿನ ಒಳಗೆ ನೋಡಕ್ಕೆ ರೆಡಿ ಇದ್ರಿ ಅಂದರೆ ನಮ್ಮ ಜೊತೆನೇ ಇರ್ರಿ. ಭಾಳ ಇಷ್ಟಪಟ್ಟೆಲ್ಲ ಶಾರ್ಟ್ಸ್ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ. ಹಿಂಗೆ ಸಪೋರ್ಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಬಿಟ್ಟಿರ್ತೀವಿ, ಹೋಗಿ ನೋಡಿ. ಮತ್ತು ಅಲ್ಲೂ ನಮಗೆ ಫಾಲೋ ಮಾಡಿ. अर्जुन मला सात्या जरा पाणी येते बरं आहे सध्या, पाणी घेते मामा. येवा टाइम लई केला सकाळीच घेऊन यायचं का नाही? दुपारी जेवण कोण रेस्ट केलं तेच म्हणालो मी, सकाळी 8 वाजता लावली आणि सकाळी सकाळी घेऊन आणलं तर चालतं की मामा. पाप आता एवढं टाइम झालं तुम्हाला पण आणि सगळं. ನದೀಗ ಕ್ಲಾಸಿಗೆ ಬಂದೆ ನಾನು. ಕ್ಲಾಸ್ ನೋಡಿದ್ರೆ ನಮಗೆ ಟೈಮ್ ಬೇರೆ ಆಗೈತಿ. ಇದು ಮಾಡಿದ್ವಿ ನಾವು ಸರ್. ಇವತ್ತು ಇದು ಎಕ್ಸಸೈಸ್ ಮಾಡಿಸಿದ್ದಾರೆ ನಮಗೆ ಸ್ಪೆಷಲ್. ಬಂದು ನಿಂತಿದ್ದಾರೆ ಇದ್ಮೇಲೆ. ಇಷ್ಟೊಂದು ದೂರ ಆಗಿಬಿಟ್ಟೈತಿ ನೋಡಿ. ಕೂದಲ ಬಂದೆ. ಇವರೆಲ್ಲ ಕೂತಾರೆ ಇವರು. ಅಲ್ಲ ಶಾಂಭವಿ ಹಾಂ, ಟೈಮ್ 7:15 ಆಯ್ತು. ನಾವು ಬಂದು ಮನೆಗೆ ಈಗ ಈ ರೀತಿ ಫ್ಲವರ್ ಹಾಕಿಟ್ಟಿದ್ದೀನಿ. ಶರಣ ಅಲ್ಲ ನೀವು ಮತ್ತೆ ಅಪ್ಪು ಮಧ್ಯಾಹ್ನ ಊಟಕ್ಕೆ ಬಾ. ಮತ್ತೆ ಬಂದು ಕೂತಾರೆ ಇಲ್ಲಿ. ಟೈಮ್ 8 ಗಂಟೆ ಆಗೈತಿ. ಸ್ವಲ್ಪ ಹಾಕ್ರಿ ಕಿಟಕಿಗಳು. ಯಾಕೆ ರೆಡಿ ಹಾಕುತ್ತೀವಿ ಒಮ್ಮೆ ಹಿಂಗೆ? ಮತ್ತು ಅಪ್ಪ ಕರ್ಕೊಂಡು ಹೋಗ್ಬೇಕಲ್ಲ. ಈಗ ಅಪ್ಪ ಅಜ್ಜಿಗೆ ಏನು ಹೇಳ್ತಾರೆ? ಮೀನಾ ತಿಂದೆ. ಹಾಂ, ಅಜ್ಜಿಗೆ ಏನು ಹೇಳ್ತಾರಪ್ಪ? ಆಮೇಲೆ ಅಜ್ಜಿಗೆ ಇಲ್ಲೇ ಮ್ಯಾನೇಜ್ ಮಾಡೋಕೆ ಬರ್ತದಲ್ಲ, ನಮಗೆಲ್ಲ ನೋಡ್ಕೊಳಕ್ಕೆ ಬರ್ತೈತಲ್ಲ. ಮತ್ತು ಹೆಂಗೆ ನಾವು ಸಗು ಏನು ಮಾಡೋಣ? ನೀನು ಹೋಗೋ ಡ್ಯೂಟಿಗೆ, ನೈಟ್ ಡ್ಯೂಟಿ ನಿಂದು. ಮತ್ತು ಅಪ್ಪ ಕಡೆ ಊರ ಕಡೆ ಹೋಗ್ತಾ ಇದ್ದಾರೆ, ಫಂಕ್ಷನ್ ಐತಿ. ಆಮೇಲೆ ಅಜ್ಜಿ ಅಂತೂ ಪಾಪ ಇಲ್ಲಿ ಮಕ್ಕೊಂಡಾರ. ಯಾಕಂದ್ರೆ ನೀವೆಲ್ಲ ಇಲ್ಲಾಗಿತ್ತಂದ್ರೆ ಮನ್ಯಾಗ ಅವ್ರಿಗೆ ಒಂದು ಸ್ವಲ್ಪ ಇದಾಗ್ತೈತೆ. ಅಂದ್ರೆ ಗಂಡು ಮಕ್ಳು ಯಾರಿಲ್ಲ ಮನ್ಯಾಗ ಅಂತ ಹಂಗೇನು ಹೆದರುವಂಥದ್ದು ಏನಿಲ್ಲ ಮನ್ಯಾಗ. ಖರೆ ಆದರೂ ಅವ್ರಿಗೆ ಅದ
ಹಂಗೆ ಅನಿಸ್ತೈತಿ. ಬ್ಯಾಗು ರೆಡಿ ಆಗೈತಿ. ಈಗ ಅಪ್ಪ ಏನು ಹೇಳ್ತಾರೆ ನೋಡೋನು, ಮತ್ತು ಅವ್ರು ಏನು ಹೇಳ್ತಾರೆ ನೋಡೋನು, ನಮ್ಮ ಅಭಿಮಾನಿಗೂ ತೋರ್ಸೋನು ಹಿಂಗೆ ಏನಂತ. ಮೊನ್ನೆ ಶ್ರುತಿ ಐಟಿ ಫೋನ್ ಹಚ್ಚಿದ್ಲು, ಅವಾಗ ಕೇಳಾತಿದ್ಲು, ನೀವು ಹೆಂಗೆ ಮ್ಯಾನೇಜ್ ಮಾಡತ್ತೀರಿ, ನಿಮಗೆ ಕಿರಿಕಿರಿ ಮಾಡತ್ತಿಲ್ಲ ಏನವ್ರ, ಮತ್ತು ಇಲ್ಲೆಲ್ಲ ಭಾಳ ಹಂಗೆ ಇದು ಮಾಡ್ತಿರ್ತಾರೋ ಅಂತ ಕೇಳಾತಿದ್ಲ. ಅದಕ್ಕೆ ಹೇಳಿದೆ ಏನಿಲ್ಲ ಅಕ್ಕ, ಇರೋದ ವಯಸ್ಸಾದ ಕೂಡಲೇ ಹಂಗೆ ಮಾಡ್ಕೊತಿರ್ತಾರೆ, ಅದೇನು ಭಾಳ ದೊಡ್ಡ ಇದು ಮಾಡೋದಿಲ್ಲ ಅಂತಂದೆ. ಮತ್ತು ಕೇಳಾತಿದ್ಲ ಹಿಂಗೈತಿ. 10,000 ಸಬ್ಸ್ಕ್ರೈಬರ್ ಆಗ್ಯಾರು, ಏನು ಹೇಳ್ತಿ? ಹಾಂ, ಲಡ್ಡು ತಿನ್ಬೇಕದ ಕೊಡಲಿ, ಇಲ್ಲಿ ಮುಗ್ದಿಲ್ಲ, ಫ್ರಿಜ್ ಹೋಗಿಟ್ಟ ಶಂಭವಿ. ಅಭಿಮಾನಿಗಳೇ ರೆಡಿ ಆಗಿದ್ದಾರೆ ಇವ್ರ. ಯಾಕೆ ರೆಡಿ ಆಗಿದಾರ ಏನಂತ ಈಗ ಹೇಳ್ತಾರೆ. ಈಗ ಜಸ್ಟ್ ಒಂದು ಹಾಡ ತೆಗ್ದಿದ್ರು, ಅದು ಯಾವ್ದು ಹಾಡ ಅಂತ ಹೇಳ್ತಾರೆ ನೋಡಿ. ಸೊ ಇವತ್ತು ನಾನು ಹುಟ್ಟಿ ಬೆಳೆದ ಗ್ರಾಮ, ನನ್ನೂರು, ಹೆಮ್ಮೆಯ ಊರು ಸಿಂಧಿ ಗುರುಬೆಟ್ಟಿಗೆ ಹೋಗ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನನ್ನ ಸಹೋದರ ಗಿರೀಶ್ ಸಾಂಗ್ಲಿಯವರು ಸಿದ್ಧ ಪರ್ವತ ಅನ್ನುವಂಥ ಒಂದು ಬೆಟ್ಟ ಇದೆ, ಅದು ರಾಯಚೂರು ಜಿಲ್ಲೆಯಲ್ಲಿದೆ. ಅಲ್ಲಿ ಅವರು ದೇವರಿಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇವತ್ತು ನೈಟ್ ಸಿಂಧಿ ಗುರುಬೆಟ್ಟದಿಂದ ಹೊರಡ್ತಾ ಇದ್ದೀವಿ. ಆಮೇಲೆ ನಾಳೆ ಬೆಳಿಗ್ಗೆ ರಾಯಚೂರಿಗೆ ಸಿದ್ಧ ಪರ್ವತಕ್ಕೆ ತಲುಪಿ ಬೆಳಗಿನ ಜಾವ ಪೂಜೆ ಪುರಸ್ಕಾರ ಮುಗಿಸಿ ಮತ್ತೆ ಒಂದು ದಿನ ನಾಳೆ ಶುಕ್ರವಾರ ನೈಟ್ ಹಾಲ್ಟ್ ಮಾಡಿ ಶನಿವಾರ ಬೆಳಗ್ಗೆ ಮಧ್ಯಾಹ್ನದವರೆಗೆ ಅಲ್ಲಿಂದ ಮತ್ತೆ ಮರಳಿ ಬರುವ ಪ್ರೋಗ್ರಾಮ್ ಇದೆ. ನಾನು ಹೋಗಿ ಬರ್ತೀನಿ. ಅಲ್ಲಿವರೆಗೆ ಬೈ ಬೈ, ಟಾಟಾ. ಮತ್ತು ಅಲ್ಲಿ ಹೋಗಿ ಯಾರಿಗೆ ಭೇಟಿ ಆಗ್ತೀನಿ, ಏನೇನು ನೋಡ್ತೀನಿ, ಹ್ಯಾಂಗೆ ಪೂಜೆ ಮಾಡ್ತೀವಿ, ಎಲ್ಲ ನಿಮ್ಗೆ ತೋರಿಸ್ತೀನಿ. ಮತ್ತೆ ಬನ್ನಿ ಭೇಟಿ ಆಗೋಣ. ಬೈ ಬೈ. ಈಗೆಲ್ಲಾನು ಹೇಳಿ ಆಯ್ತು. ಮತ್ತು ಮನೆಯೊಳಗೆ ಹಿರಿ ಜೀವ ಅದಾರ. ಹಿರಿ ಜೀವಾಗ ಯಾವ ಥರ ಸಂಭಾಳಿಸೋರೀಗ? ಸತ್ತಾರ ಅವ್ರ ಅತ್ಯಾಗ. ಓಕೆ, ನೋಡಿ ತಾಯಿ ಸಿಂಧಿ ಕುರುಬೆಟ್ಟು ಹೋಗಿ ಬರ್ತಾ ಇದ್ದೀನಿ 2 ದಿವಸ. ಅಲ್ಲಿ ಮನೆ ಕೆಲಸ ನಡೆಸೋಕೆ ಕೆಲಸ ಚಾಲೂ ಇದೆ. ಬಣ್ಣ ಸುಣ್ಣ ಎಲ್ಲ ರಿಪೇರಿದು. ಅಲ್ಲಿ ಒಂದು 2 ದಿವಸ ನಿಂತು ಮತ್ತೆ ಮುಗಿಸ್ಕೊಂಡ್ ಬರ್ತೀನಿ. ಸೊ ಅಲ್ಲಿವರೆಗೆ ನೀವು ನನ್ನ ಮಡದಿ ಮಕ್ಕಳಿಗೆ ಸಂಭಾಳಿಸಿ. ಓಕೆ, ಹಾ, 2 ದಿವಸ. ಇಲ್ಲ ಹೆಂಡತಿ ಇರ್ತಾರ ಅಂತ ಹೇಳಿ. ನನ್ನ ಬಾಯ್ಕೋ ಇದಾರೆ ಇಲ್ಲಿ. ಬಾಯ್ಕೋ ಇರ್ತಾರೆ ನಿಮ್ ಕಡೆ ನನ್ನ ಬಾಯ್ಕೋ ಇರ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ರಿಪೇರಿ ಇದೆ, ರಿಪೇರಿ ಕೆಲಸ, ಮನೆ ಕೆಲಸ ರಿಪೇರಿ, ಸುಣ್ಣ ಬಣ್ಣ ಸ್ವಲ್ಪ ಬಣ್ಣ ಹಚ್ತಾ ಇದಾರೆ. ನಿಂತ ಮಾಡ್ಸ್ಕೊಂಡ್ ಬರ್ತೀನಿ. ಓಕೆ ಓಕೆ, ಕಾಲು ಬಿಡ್ರಿ. ಅವ್ರು ಯಾವ ಥರ ಕೇಳಿ. ಬರ್ರಿ, ಅಪ್ಪು ಅವರಿಗೆ ಕರ್ಕೊಂಡು ಹೋಗೋದಾನೀಗ. ಡ್ಯೂಟಿಗೆ ಹೋಗುವಾಗ ಅಲ್ಲೇ ರೈಲ್ವೆ ಸ್ಟೇಷನ್ನಿಂದ ನೀವು ಆಟೋ ಮಾಡ್ಕೊಂಡು, ಇದು ಅಪ್ಪುದಿಂದ ಕಡೆಯಿಂದ ಆಟೋ ಮಾಡ್ಕೊಂಡು ಹೋಗ್ರಿ ಅಲ್ಲಿಂದ. ಯಾಕಂದ್ರೆ ಅವ್ನು ಬಿಡಾಕ ಟೈಮ್ ಆಗ್ತದಲ್ಲ, ಡ್ಯೂಟಿ ಹೊಂಟ. ನಾವು ಅಪ್ಪು ಬಿಡಾತ ಅಂತ ಹೇಳಿ. ಮತ್ತೆ बाय करा. शरण सोडालाय बाय करा. शरण होय होय सोडून यालाय गावाला गाडीवर तिथं. मला रेल्वे स्टेशनला सोडून तो जाता ड्युटीला. बाय अप्पू बाय ಮಾಡ್ರಿ. हात करा हात करा ते हात करा. ओके बाय. सावकाश ಆಯಿತು. ನಾನು ಚಾಯ್ ಮಾಡಕ್ಕೆ ಇಟ್ಟಿದ್ದೀನಿ. ದಿನಾಲೂ ನನಗೆ ಚಿನ್ನು ಜುಂಬಾಗೆ ಬಿಡ್ತಾರೆ. ದಿನಾಲೂ ಅವ್ರೆ ನನಗೆ ಜುಂಬಾ ಕ್ಲಾಸಿಗೆ ದಿನಾಲೂ ಬಿಟ್ಟಿರ್ತಾರೆ. ಹಿಂಗಿರ್ತದೆ ಮನೆ ಒಳಗೆ ಯಜಮಾನ್ರು ಅಂದ್ರೆ ಭಾಳ ನಮಗೆ ಸಪೋರ್ಟ್ ಮಾಡ್ತಿರ್ತಾರೆ, ಸಹಕಾರ ಮಾಡ್ತಿರ್ತಾರೆ. ನಮ್ಮ ಟೈಮ್ದಾಗ ನಮಗೆ ಅಲ್ಲಿ ಕರೆಕ್ಟ್ ಕ್ಲಾಸಿಗೆ ಮುಟ್ಟಿಸ್ತಾ ಇರ್ತಾರೆ. ಈಗ ನೋಡೋಣ. ಆಮೇಲೆ ನನಗೆ ಆಟೋಗೆ ಹೇಳಂತ ಹೇಳಿದ್ದೀನಿ. ಆಟೋಗೆ ಹೇಳಿದ್ರಂದ್ರೆ ಹೋಗಕ್ಕೆ ಬರ್ತದೆ. ಆಮೇಲೆ ಇವತ್ತು ನಮಗೇನಾಗ್ತದೆ, ಮನೆ ಒಳಗೆ ಚಿನ್ನು ಇದ್ರೆ ನಮ್ಗೆ ಇಲ್ಲದ್ರೆ ನಮ್ಗೆ ಸರಿಯಾಗಿ ಊಟ ಮಾಡೋಕೆ ಮನಸ್ಸಾಗಲ್ಲ. ಅದಕ್ಕೆ ಏನು ಮಾಡೋದು ಏನು ಅಂತ ಹೇಳಿ ದೋಸೆ ಹಿಟ್ಟು ನೆನೆಸಿ ಇಟ್ಟಿದ್ದೀನಿ. ಈಗ ಇದು ದೋಸೆ ಅಕ್ಕಿ ನೆನೆಸಿದ್ದೀನಿ ಇಲ್ಲಿ. ಮತ್ತು ಇದು ರುಬ್ಬೋದೈತೆ ನಂಗೆ. ಇದು ರುಬ್ಬಿ ನಾನು ದೋಸೆ ಹಿಟ್ಟು ರೆಡಿ ಮಾಡ್ಕೋಬೇಕು. ನಾಳೆ ನಮಗೆ ದೋಸೆ ತಿನ್ನಾಕ, ಆಮೇಲೆ ಹುಡುಗರಿಗೆ ನಾ ಏನಾದರೂ ಮಾಡಿಕೊಡ್ತೀನಿ. 1-2 ದಿನ ಒಳಗೆ ಬರ್ತಾರೆ ಅವ್ರು. ಟಿ ವಿ ಕೊಟ್ಟಿದ್ದೀನಿ, ನೋಡ್ಕೊತ ಕೂತಾರೆ. ಜೋರಾಗಿ ಮಾತಾಡ್ತಾ ಇಲ್ಲ. ಯಜಮಾನ ಪಿಕ್ಚರ್ ಅವ್ರಿಗೆ ಗೊತ್ತಾಗ್ತೈತಿ, ಅದಕ್ಕೆ ನೋಡ್ಕೊತ ಕೊಡ್ತಾರೆ. ಸ್ವಲ್ಪ ಮುಂದೆ ಕೂಡ್ತಾ ಹಿಂಗೆ ನೋಡ್ತಾರೆ. ಪಾಪ ಇಷ್ಟ ಆದರೂ ಈಗ ಕಾಣಿಸ್ತಾ ಇದೆ ಅವರಿಗೆ.
ಮತ್ತು ಟೈಮ್ ಬೇರೆ 5:30 ಆಗೈತಿ. ನನ್ನ ಕ್ಲಾಸಿಗೆ ಕರ್ಕೊಂಡು ಹೋಗೋಕೆ ಆಟೋ ಬರ್ತಾಯಿದೆ ಅಂತ ಈಗ ನಮ್ಮ ಅತ್ತೆಯವ್ರಿಗೆ ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಭಾಳ ಕಷ್ಟ ಇದೆ. ವಾಕಿಂಗ್ ಅಂತ ನಾವು ಹೋಗ್ತಿದ್ದು, ಮತ್ತೀಗ ಅವರಿಗೆ ಹೇಳಿದ್ರೆ ತಿಳ್ಕೊಳ್ಳುವಷ್ಟು ಇದ್ರಾಗಿಲ್ಲ ಅವ್ರು. ನೋಡೋಣ ಏನೇನಾಗ್ತದೆ. ನಾ ಈಗ ರೆಡಿಯಾಗಿ ಬರ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ನಮ್ಮ ಯಜಮಾನ್ರು ಸುಳ್ಳು ಹೇಳಿ ಊರಿಗೆ ಹೋದ್ರೆ ಅವ್ರು ಅತ್ತೆಯವ್ರಿಗೆ. ಈಗ ನಾನು ಸುಳ್ಳು ಹೇಳಿ ಹೋಗೋದಾಗೈತಿ, ಆಗಲ್ಲ ಅನಿವಾರ್ಯ ಆಗೈತಿ. ಒಳ್ಳೆ ಸಲುವಾಗಿ ನಾವು ಹೇಳಬೇಕಾಗ್ತೈತಿ. ಈಗ ನಡೀರಿ ಹೋಗೋಣ ಪಟ್ಟಣ. ಮೊದಲು ರೆಡಿ ಆಗ್ತೀನಿ ನಾ, ಟೈಮ್ ಬೇರೆ ಆಗೈತಿ ಭಾಳ. ಕೂತಾರ ನೋಡಿ ನೋಡ್ಕೋತ ಹಿರಿ ಜೀವಗಳ ಈ ವಯಸ್ಸೊಳಗೆ ಟೈಮ್ ಪಾಸ್ ಆಗೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ ಇದೆ ಅದು. ಅಭಿಮಾನಿಗಳೇ, ನಾನು ರೆಡಿ ಆಗಿದ್ದೀನಿ. ಈಗ ಹೋಗೋದಿದೆ ಕ್ಲಾಸಿಗೆ. ಈಗಾಗಲೇ ನಾ ಹೇಳಿದ್ದೀನಿ ನಿಮಗೆ, ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ, ಆಮೇಲೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತದ. ದಿನಾಲು ನೋಡ್ತೀರಾ ನಮ್ಮ ಬ್ಲಾಗ್ಗಳು. ಈಗ ನಮ್ಮ ಅತ್ತೆಯವ್ರಿಗೆ ಹೇಳಿ ನಾನು ಕ್ಲಾಸಿಗೆ ಹೋಗೋದೈತಿ, ಸಮೂಹ ಬರ್ತಾ ಅಂತ. ಆಕೇನೋ ಕೇಸ್ ತೊಗೋತಾ ಇದ್ದ ಅಂತ, ಅದು ಕೇಸ್ ತೊಗೊಂಡು ಅವಳು ಬರ್ತಾ ಅಂತ. ಅದಕ್ಕೆ ನಾನು ಹೊರಗಿನ ಲಾಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಹೋಗೋನು ಆಟೋ ಬರ್ತದೆ. ಪಟಾಪಟ ರೆಡಿಯಾಗಿ ನನ್ನ ಕರ್ತವ್ಯಗಳು, ಸೊಸೆಯದು ಏನು ಕರ್ತವ್ಯ ಇದೆಯಲ್ಲ ಅದು ಕರ್ತವ್ಯ ನಾನು ನಿಭಾಯಿಸಾಕಬೇಕು. ಯಾಕಂದ್ರೆ ನನ್ನ ಆರೋಗ್ಯನೂ ನೋಡ್ಕೊಳಕ್ ಬೇಕು. ಮನೆ ಒಳಗೆ 2 ಜನ ಡಾಕ್ಟ್ರ್ ಇದ್ದಾಗ ಅವ್ರು ಹೇಳ್ತಾರಲ್ಲ, ಎಲ್ಲನೂ ನಿನಗೆ ಮಾಡಕ್ಕೆ ಬೇಕಮ್ಮ, ನೀ ಬಿಟ್ಟಪ್ಪ ಇಲ್ಲ ನಿನಗೆ. ಯಾಕಂದ್ರೆ ನೀನು ಅವ್ರ ಮನೆ ಒಳಗದಾರ ಹಂಗೆ ಹಿಂಗೆ ಅಂತ ನೀ ಎಲ್ಲ ಬಿಟ್ಕೊಂಡು ಕೂತಿ ಅಂದ್ರೆ ನೀನು ಹೆಲ್ತ್ ಹಾಳು ಮಾಡ್ಕೋತಿ. ನಮಗೆ ಅದು ಇಷ್ಟ ಇಲ್ಲ. ನೀ ಅವ್ರಿಗೆ ನೋಡ್ಕೊಂಡು ನೀನು ಕೆಲಸಗಳು ನೀ ಮಾಡ್ಕೋ. ನೀನು ಅವ್ರಿಗೆ ನೋಡ್ಕೊಳಿದ್ರು ನೀನು ಕೆಲಸ ನೀ ಬಿಡಕ್ಕೆ ಹೋಗಬೇಡ ಅಂತ ಹೇಳಿ ನಮ್ಮ ಹುಡುಗರು ನನಗೆ ಭಾಳ ಒತ್ತಾಯ ಮಾಡಿ, ನನಗೆ ಪುಷ್ ಮಾಡಿ ನನಗೆ ಈ ಕ್ಲಾಸಿಗೆ ಕಳಿಸಿರೋದು ಅವ್ರ ಸಲುವಾಗಿ ನಾನು ಕ್ಲಾಸ್ಗಳು ಮಿಸ್ ಮಾಡ್ಕೊಳ್ಳೋದು ಬೇಡ. ನನಗೆ ಎಷ್ಟಾಗ್ತದೆ ನನ್ನ ಆರೋಗ್ಯ, ಯಾಕಂದರೆ ನನ್ನ ಆರೋಗ್ಯ ಇದಾಗುವಂಥ ನಂದು ಈಗ ಏಜ್ ಐತಿ. ಈ ಟೈಮ್ ಒಳಗೆ ಶುಗರು ಬರ್ಬೋದು, ಮತ್ತು BPಗಳು ಬರ್ಬೋದು. ಆಮೇಲೆ ಎಲ್ಲ ಮೆನೋಪಾಸ್ ಟೈಮ್ದಾಗ ಭಾಳ ಕಷ್ಟ ಆಗ್ತದೆ. ಗೊತ್ತದ ನಿಮಗೆ ಯಾವ ರೀತಿ ಹಾರ್ಮೋನ್ಸ್ ಎಲ್ಲ ಬದಲಾವಣೆ ಆಗ್ತಾವೆ. ಆ ರೀತಿ ಆಗುವಂಥ ಚಾನ್ಸಸ್ ಒಳಗೆ ನಾ ಈಗ ಏನಾದರೂ ಮಾಡ್ಕೊಂಡು ಕೂತೆ ಅಂತಂದ್ರೆ ನನ್ನ ಹೆಲ್ತ್ನೂ ಇದಾಗ್ತದೆ. ಮತ್ತು ನಿಮ್ಗೆ ಗೊತ್ತದ ಮನೆ ಒಳಗೆ ಎಷ್ಟು ಬರೋರು ಅತಿಥಿ ಅದೆಲ್ಲ ನಮಗೆಲ್ಲ ಮೊದಲಿಂದ ನಮಗೆ ಇಷ್ಟನೇ ಐತಿ. ಮತ್ತು ಅದೆಲ್ಲ ನಾ ಮಾಡ್ಕೋಬೇಕಾಗ್ತದೆ. ಅದ್ರ ಸಲುವಾಗಿ ನನ್ನ ಆರೋಗ್ಯ ಕಡೆ ನಾ ಕಾಳಜಿ ತಗೋಬೇಕು. ಎಷ್ಟಾಗ್ತದೆ ಅಷ್ಟು ಆ್ಯಕ್ಟಿವ್ ಆಗಿ ದಿನಾಲೂ ಒಂದೊಂದು ಹೊಸದ ಒಂದು ದಿನ. ಇವತ್ತಿನ ದಿನ ಫುಲ್ ಹೊಸದ ದಿನ, ಮತ್ತು ನಾಳೆ ಹೊಸ ದಿನ, ಹಂಗೆ ಹೊಸ ದಿನಗಳು ಮಾಡ್ಕೊಂಡು ನಾವು ಎಂಜಾಯ್ ಮಾಡೋಣ ಅಂತ ಇದ್ದೀವಿ. ಈಗ ನಡೀರಿ ಹೋಗೋಣ, ಟೈಮ್ ಅಲೆ ಓಕೆ te ಬಾಯ್ te ಅಲೆ हां ते आता इथं बसा. इथं खुर्ची आहे बघा. हां ते बाय. हां ते हां इथं आले होते नोडकोत. आता कुठे घेऊ? मला ಕ್ಲಾಸಿಗೆ ಬಂದೆ ನಾನು. ಇದನ್ನು ಓದಿದೆ ನಾನು. ಆಯ್ತು, ನನ್ನ ಜುಮ್ಮಾ ಕ್ಲಾಸ್ ಅಷ್ಟೊಂದು ದೂರ ಆಗೈತೆ ನೋಡಿ. ಆಟೋಗೆ ಹೋಗಿದ್ದೆ. ಮತ್ತು ನನ್ನ ಅತ್ತೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಕಳಿಸ್ಕೊಡು ಕೊಟ್ಟಿದ್ದಾರೆ, ಏನು ಕಾಳಜಿ ಮಾಡಬೇಡ ಹೋಗ್ಬಾ ಅಂತಂದಾರೆ. ಧೈರ್ಯಲ್ಲೇ ಬಂದೇನೆ ನಾನು. ಈಗ ನೋಡೋದು ಮನೆಗೆ ಹೋದ್ಮೇಲೆ ಏನೇನು ಸಮೂಹ ಹೇಳ್ತಾಳೆ. ಸಮೂಹ ಬರೋಕಿದ್ದಾಳೆ ಆಟೋದವ್ರೆ ಬರ್ತಾ ಇದ್ದೀವಿ. ಅವರು ಮತ್ತೆ ಜುಂಬಾ ಕ್ಲಾಸ್ನಿಂದ ಬಂದು ಕೂಡಲೇ TV ಹಚ್ಕೊಟ್ಟೇವಿ, ನೋಡ್ಕೊಂಡು ಕೂತಾರೆ. ಇಲ್ಲ ಅಷ್ಟು ಬರಲ್ಲ. ಆಮೇಲೆ ಟೈಮ್ 8 ಗಂಟೆ, ರಾತ್ರಿ 8 ಆಗೈತಿ ಈಗ. ಮತ್ತು ಹೌದಾ. ಆಮೇಲೆ ಶಂಭುವಿಗೆ ನನಗೂ ಈಗ ಊಟ ಕೊಡಬೇಕು. ನಂದು ಈಗ ಸ್ನಾನ ಆಗಿ ಬಂದೆ. ಇವತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ತಲೆಗೆ, ಭಾಳ ಸೆಕೆ ಆಗತ್ತಿತ್ತು. ಆಮೇಲೆ ಶಂಭುವಿಗೆ ಅದ ಟೈಮ್ ಆಗೈತಿ, ನನಗೆ ಮೊದಲು ಊಟ ಕೊಡು. ಅದಕ್ಕೆ ಅವಳಿಗೆ ಊಟ ಕೊಡೋನು. ಆಮೇಲೆ ಸ್ವಲ್ಪ ರೊಟ್ಟಿ ಮಾಡೋದು, ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ. ನಿಮ್ಗೆ ಹೇಳಿದ್ದೇನೆ ಈಗಾಗಲೇ ದೋಸೆದು ಮಾಡೋದೈತೆ ಅಂತ ಹೇಳಿ. ಅದಕ್ಕೆ ದೋಸೆದು ರೆಡಿ ಮಾಡ್ಕೊತೇನೆ. ಮತ್ತು ಜುಂಬಾಗೆ ಹೋಗಿ ಬಂದಮೇಲೆ ಇಷ್ಟು ಬಾಡಿ ರಿಲ್ಯಾಕ್ಸ್ ಆಗ್ತದಲ್ಲ, ಮೈ ಸ್ವಲ್ಪ ನುಸ್ತದ. ಸ್ಟಾರ್ಟಿಂಗ್ ಕರೆ ನಾರ್ಮಲ್ ಬರ್ತದೆ. ಫುಲ್ ನಿದ್ದೆ ಅಂತೂ ಭಾಳ ಚಲೋ ಆಗ್ತೈತಿ. ಆಮೇಲೆ ಈಗಂತೂ ಒಂಥರ ಎನರ್ಜಿ ಬಂದಂಗೆ ಆಗ್ತೈತಿ. ಆಮೇಲೆ ಸ್ನಾನ ಅದು ಆದಮೇಲೆ ಫ್ರೆಶ್ ಅನ್ನಿಸ್ತೈತಿ. ಆಮೇಲೆ ಈಗ ಪಟ್ನ ರೊಟ್ಟಿ ಮಾಡ್ತೇನೆ. ಅಪ್ಪನೂ ಬಂದಾನ, ಸ್ನಾನಕ್ಕೆ ಹೋಗಿದ್ದಾನ. ಸಮೂಹ ರೊಟ್ಟಿ ಅದು ಐತಿ, ಊಟ ಕೊಡ್ತೇನೆ. ಅವಳು ಊಟ ಮಾಡಲಿ. ಅನ್ನ ಸಾರೇನೋ ಮೀನದ ಸಾರು ಮಾಡೇವಿ, ಅವಳು ತಿಂತಾಳ ಅಂತ ತಿನ್ಲೀಗ. ದೋಸೆ ಹಿಟ್ಟೇನು ರೆಡಿ ಆಯಿತು. ಟೈಮ್ 9:30 ಆಗೈತಿ. ಈಗ ನಮ್ದು ಅಡುಗೆನೂ ತಯಾರಾಗೈತಿ ಈಗೆಲ್ಲ ಇಲ್ಲಿ. ಅತ್ಯ चला जेवा, चला जेवूया.
ಹಿಟ್ಟಿಗೆ ಎಬ್ಬಿಸ್ತಾ ಇದ್ದೀನಿ ಅದು ಮಾಡ್ಕೋತೀವಿ. ಈಗ ಟೈಮ್ ಆಗೈತಿ. ಈಗಾಗಲೇ ಗೊತ್ತಾಯ್ತು ನಿಮ್ಗೆ ಚಿನ್ನು ಎಲ್ಲಿ ಹೋಗಿದಾರಂತ. ಈಗ ಊಟ ಮಾಡ್ಕೋತೀವಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ನಾನು. ಆಮೇಲೆ ಮತ್ತೆ ನಾಳೆ ಸಿಗ್ತೀವಿ ನಿಮಗೆ. ಸದ್ಯಾಗ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.